ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ಷಡ್ಯಂತ್ರ ಗಿಳಿಯಂತ್ರ ಅದೆಲ್ಲ ನಮ್ಮ DCM ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸದಾ ವತ್ಸಲೆ ಮಾತೃಭೂಮಿ. ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಒಂದು ಕ್ಲಿಪ್ ಅನ್ನ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ಷಡ್ಯಂತ್ರ ಗಿಳಿಯಂತ್ರ ಅದೆಲ್ಲ ನಮ್ಮ DCM ಅವರಿಗೆ ಚೆನ್ನಾಗಿ ಗೊತ್ತಿದೆ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪುಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತಿ ಹೇಳಿದೆ. ನಮ್ಮ DCM ಅವರು ಹೇಳಿರುವ ವಾಕ್ಯಗೆ ನಾನು ಧ್ವನಿಯನ್ನ ಕೂರಿಸ್ತೀನಿ. ಕೇಳಿಸಿಕೊಂಡ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಇನ್ನುಳಿದ ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನ ಈಗ ಮತ್ತೊಂದು ಕ್ಲಿಪ್ ಅನ್ನ ತೋರಿಸ್ತೀವಿ, ಅದನ್ನು ನೋಡ್ಬಿಡಿ. ऑपोजिशन चाहते हैं, विकल्प चाहते हैं, बी टीम नहीं चाहते हैं. बीजेपी के लिए अंदर से काम कर रहे हो, चलो जाके देखते हैं, बाहर से काम करो. बीजेपी के लिए अंदर से काम कर रहे हो, चलो जाके देखते हैं, बाहर से काम करो. ಕೇಳಿಸ್ಕೊಂಡ್ರ? ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ. ಅವರು ಹೇಳಿದ್ದೇನೆಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡುವ ನಾಯಕರ ವಿರುದ್ಧ ರಾಹುಲ್ ಗಾಂಧಿ ಅವರು ಫುಲ್ ಗರಂ ಆಗಿದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡು ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಒಂದು ದಿಟ್ಟ ಹೇಳಿಕೆಯನ್ನು ನೀಡಿದ್ರು. ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಬಿಜೆಪಿಗೆ ಕೆಲಸ ಮಾಡುವವರನ್ನ ಪಕ್ಷದಿಂದ ಹೊರದಬ್ಬಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಅರೆ, ಈ ಹೇಳಿಕೆಗೂ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಇದೆ, ಸಂಬಂಧ ಇದೆ. ಕರ್ನಾಟಕ ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಾ ಇರುವ ರೀತಿಯನ್ನ ರಾಹುಲ್ ಗಾಂಧಿ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ರಾಹುಲ್ ಹೇಳಿಕೆಗೂ ಕರ್ನಾಟಕ ರಾಜಕಾರಣಕ್ಕೂ ಲಿಂಕ್ ಇದ್ಯಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಆದ್ರೆ ಕೆಲವು ಕಾಂಗ್ರೆಸ್ ನಾಯಕರು ಬಿಜೆಪಿ ಫೇವರ್ ನಲ್ಲಿ ಮಾತನಾಡ್ತಾ ಇದ್ದಾರಾ? DK ಶಿವಕುಮಾರ್ ಸದನದಲ್ಲಿ RSS ಗೀತೆಯನ್ನ ಹಾಡಿದ್ಯಾಕೆ? ಹಾಗಾದ್ರೆ ಕಾಂಗ್ರೆಸ್ ನಲ್ಲಿರುವ ಬಿಜೆಪಿ ಸಪೋರ್ಟರ್ ಗಳನ್ನ ಕಿತ್ತೊಗಿತಾರ ರಾಹುಲ್ ಗಾಂಧಿ? ಅಷ್ಟಕ್ಕೂ ಕಾಂಗ್ರೆಸ್ ನೊಳಗಿರುವ ಬಿ ಟೀಮ್ ನವರು ಯಾರ್ಯಾರು? ಈ ಎಲ್ಲಾ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಕಾಂಗ್ರೆಸ್ ನಲ್ಲಿ ಬಿಜೆಪಿ ಫೇವರಿಸ್ಟ್ ಗಳು ಇದ್ದಾರಾ? ಇದ್ರೆ ಯಾರು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಭಾಗವಹಿಸಿ ಚುನಾವಣಾ ಅಕ್ರಮದ ಬಗ್ಗೆ ತೀವ್ರವಾಗಿ ಮಾತನಾಡಿದ್ರು. ಅವರು ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡಿ ವೋಟ್ ಚೋರಿ ಆರೋಪವನ್ನ ಮಾಡಿದ್ರು. ಆದ್ರೆ ಪಕ್ಷದ ಒಳಗಿನ ಲಾಯಲಿಸ್ಟ್ ಬಗ್ಗೆ ಅವರ ಸಾಮಾನ್ಯ ನಿಲುವು ಏನಂದ್ರೆ, ಕಾಂಗ್ರೆಸ್ ನಾಯಕರು ಬಿಜೆಪಿ ಅಜೆಂಡಾವನ್ನ ಬೆಂಬಲಿಸುವಂತಿಲ್ಲ. ಇದು ಕರ್ನಾಟಕಕ್ಕೆ ಹೇಗೆ ಸಂಬಂಧಪಡುತ್ತೆ? ಕರ್ನಾಟಕದಲ್ಲಿ ಧರ್ಮಸ್ಥಳ ವಿವಾದ ಭುಗಿಲೇಳ್ತಾ ಇದೆ. ಇದರಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಧರ್ಮಸ್ಥಳವನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಬಿಜೆಪಿ ನಿಲುವನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಇದೀಗ ಮೂಡಿದೆ. ಈಗಾಗಲೇ ಧರ್ಮಸ್ಥಳ ವಿಚಾರ SIT ತನಿಖೆ ನಡೆಸ್ತಾ ಇದೆ. ಆದ್ರೆ ಇದನ್ನ ಬಿಜೆಪಿ ಹಿಂದೂ ದೇವಸ್ಥಾನದ ಮೇಲಿನ ದಾಳಿ ಅಂತ ರಾಜಕೀಯಗೊಳಿಸಿದೆ. ಬಿಜೆಪಿ ನಾಯಕರಂತೂ ಇದೇ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಹರಿಹಾಯ್ತಾ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ನಾಯಕರು SIT ತನಿಖೆಯಾಗ್ತಾ ಇದೆ, ನೋಡೋಣ ಯಾರ್ದು ತಪ್ಪು ಅಂತ ಹೇಳಿ ಅಲ್ಲಿಗೆ ಬಿಡಬಹುದಿತ್ತು. ಆದ್ರೆ ಕೆಲ ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಅದರಲ್ಲೂ ಕರ್ನಾಟಕ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ, ಇದು ಶತಮಾನಗಳ ಹಳೆಯ ದೇವಸ್ಥಾನದ ಖ್ಯಾತಿಯನ್ನ ಹಾಳು ಮಾಡುವ ಷಡ್ಯಂತರ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅವರು SIT ತನಿಖೆಯನ್ನ ಬೆಂಬಲಿಸಿದಾದ್ರೂ ಸಹ ಇದು ಬಿಜೆಪಿ ನಿಲುವನ್ನ ಪ್ರತಿಧ್ವನಿಸಿತ್ತು. ಬಿಜೆಪಿ ಕೂಡ ಇದು ಅಂತಾರಾಷ್ಟ್ರೀಯ ಷಡ್ಯಂತರ ಅಂತ ಹೇಳಿತ್ತು. DK ಅವರ ಹೇಳಿಕೆಯಿಂದ ಬಿಜೆಪಿಗೆ ಸಪೋರ್ಟ್ ಸಿಕ್ಕಂತೆ ಆಯ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು DK 2 ದೋಣಿಗಳಲ್ಲಿ ಕಾಲಿಟ್ಟಿದ್ದಾರೆ ಅಂತ ಕೂಡ ಟೀಕಿಸಿದ್ರು. ಇದೇ ವೇಳೆ ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ನೆನಪಿಸ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಬಿಜೆಪಿ ಫೇವರ್ ನಲ್ಲಿ ಮಾತನಾಡೋದು ಸರಿಯಾ? ಇದು ಒಂದು ಕಡೆಯಾದ್ರೆ ಇಂದು ಕಲಾಪದಲ್ಲಿ DK ಶಿವಕುಮಾರ್ ಅವರು ಮತ್ತೊಂದು ಎಡವಟ್ಟನ್ನ ಮಾಡಿದ್ರು. ವಿಧಾನಸಭೆ ಕಲಾಪದ ವೇಳೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು RSS ಗೀತೆಯನ್ನ ಹಾಡುವ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಕುರಿತು ಚರ್ಚೆಯ ವೇಳೆ ತಮ್ಮ ರಾಜಕೀಯ ಪ್ರಯಾಣದ ಬಗ್ಗೆ ಮಾತನಾಡಿದ DK ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು RSS ಜೊತೆಗಿನ ಆರಂಭಿಕ ಸಂಬಂಧವನ್ನ ನೆನಪಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ DK ಶಿವಕುಮಾರ್ ಅವರು RSS ಗೀತೆ ನಮಸ್ತೆ ಸದಾ ವತ್ಸಲೆ ಈ ಗೀತೆಯನ್ನ ಹಾಡಿದ್ರು. ಇದು ಸದನದಲ್ಲಿ ನಗು ಮತ್ತು ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ DK ಶಿವಕುಮಾರ್ ಅವರಿಗೆ RSS ಹಾಗೂ ಬಿಜೆಪಿ ಮೇಲೆ ಹೆಚ್ಚು ಒಲವಿದ್ದಂತೆ ಕಾಣ್ತಾ ಇದೆ. ಈ ಕುರಿತ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ವಿಭಿನ್ನವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ನೇರ ಎಚ್ಚರಿಕೆಯೇ? ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡದಿದ್ರೆ ನಾನು ಬಿಜೆಪಿಗೆ ಸೇರಲು ಸಿದ್ಧನಿದ್ದೇನೆ ಅಂತ ಸಂದೇಶವೇ? ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವಂತಹ DK ಶಿವಕುಮಾರ್ ಅವರು, ನಾನು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ
ಯಾವುದೇ ರೀತಿಯಲ್ಲಿಯೂ ಅವರ ಜೊತೆ ಕೈ ಜೋಡಿಸುವ ಪ್ರಮೇಯವೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ರಾಜಕೀಯ ಪಕ್ಷಗಳ ಬಗ್ಗೆ ಸಂಶೋಧನೆ ಮಾಡಿದ್ದೇನೆ. ಕರ್ನಾಟಕದಲ್ಲಿ RSS ಸಂಸ್ಥೆಗಳನ್ನ ಹೇಗೆ ನಿರ್ವಹಿಸ್ತಾ ಇದೆ ಅಂತ ನನಗೆ ತಿಳಿದಿದೆ. ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಪ್ರತಿಯೊಂದು ಶಾಲೆಗಳನ್ನ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ಸಿಗ ಮತ್ತು ಕಾಂಗ್ರೆಸ್ನಲ್ಲಿಯೇ ಇರ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಕ್ಕಿಲ್ಲ ಅನ್ನೋ ಮುನಿಸಂತೂ ಇದೆ. ಹೀಗಾಗಿ ಅವರು ಬಿಜೆಪಿ ಸೇರ್ತಾರೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಈ ಮಧ್ಯೆ ಇಂತಹ ಹೇಳಿಕೆಗಳನ್ನ ಕೊಟ್ಟಾಗ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗುತ್ತೆ. ಇನ್ನು ಇದೆಲ್ಲ ಒಂದು ಕಡೆಯಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧರ್ಮಸ್ಥಳದ ಬಗ್ಗೆ DK ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು. ಧರ್ಮಸ್ಥಳದ ಮೇಲೆ ಷಡ್ಯಂತರ ಆರೋಪವನ್ನ ನಾನು ಒಪ್ತೇನೆ. ನಾವೆಲ್ಲರೂ ಮಂಜುನಾಥನ ಭಕ್ತರು. DKಶಿ ಅವರು ಹೇಳಿರುವುದು ಸರಿ. ಅವರು ಪ್ರಚಾರವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇದು ಬಿಜೆಪಿ ನಿಲ್ಲುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಬಿಜೆಪಿ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಆರಂಭಿಸಿ ದೇವಸ್ಥಾನವನ್ನ ರಕ್ಷಣೆ ಮಾಡ್ತಾ ಇದೆ. ಹೆಬ್ಬಾಳ್ಕರ್ ಅವರ ಸಮರ್ಥನೆಯಿಂದ ಕಾಂಗ್ರೆಸ್ ಒಳಗೆ ವಿಭಜನೆ ಕಾಣ್ತಾ ಇದೆಯಾ? ಈ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸಯ್ಯ ಅವರು ಆಗಸ್ಟ್ 17ರಂದು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದೇನೆಂದ್ರೆ, ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೇವೆ. ಆಗಸ್ಟ್ 23ರಂದು ಬೃಹತ್ ರ್ಯಾಲಿ ಆಯೋಜಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರವನ್ನ ಖಂಡಿಸ್ತೇವೆ ಅಂತ ಹೇಳಿದ್ರು. ಇದು ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಸಮಾನವಾಗಿದೆ. ಶ್ರೀನಿವಾಸ್ ಅವರ ಹೇಳಿಕೆಯಿಂದ ಕಾಂಗ್ರೆಸ್ ಕೂಡ ದೇವಸ್ಥಾನದ ಪರವಾಗಿ ನಿಲ್ತಾ ಇದೆ. ಆದ್ರೆ ಇದು ಬಿಜೆಪಿ ಅಜೆಂಡಾವನ್ನ ಸಪೋರ್ಟ್ ಮಾಡದಂತೆ ಕಾಣುತ್ತಾ? ಹೌದು ಅಂತಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ. ಸಾಮಾನ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಆಂತರಿಕ ವಿವಾದಗಳಿವೆ. ಉದಾಹರಣೆಗೆ CM ಬದಲಾವಣೆ ಬಗ್ಗೆ ಚರ್ಚೆಗಳು. ಆದ್ರೆ ನೇರವಾಗಿ ಬಿಜೆಪಿ ಸಪೋರ್ಟ್ ಮಾಡುವ ನಾಯಕರು ಕಡಿಮೆ. ಇತ್ತೀಚೆಗೆ ಕೆಲವು MLAಗಳು CM ಬದಲಾವಣೆ ಬಗ್ಗೆ ಮಾತನಾಡಿ ಪಕ್ಷದಿಂದ ನೋಟಿಸ್ ಅನ್ನ ಪಡೆದಿದ್ರು. ಇದು ಪಕ್ಷದ ಒಳಗಿನ ಅಸಮಾಧಾನವನ್ನ ತೋರಿಸುತ್ತೆ. ಆದ್ರೆ ಬಿಜೆಪಿ ಸಪೋರ್ಟ್ ಅಂತ ಹೇಳಲು ಸಾಕ್ಷ್ಯಗಳು ಕಡಿಮೆ. ಧರ್ಮಸ್ಥಳದ ಕುರಿತು DKಶಿ, ಹೆಬ್ಬಾಳ್ಕರ್, ಶ್ರೀನಿವಾಸ್ ಅವರ ಹೇಳಿಕೆಗಳು ಬಿಜೆಪಿ ನಿಲುವನ್ನ ಪ್ರತಿಧ್ವನಿಸುತ್ತವೆ ಅಂತ ಕೂಡ ಟೀಕೆಗಳು ಇವೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಈ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ರಾ? ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಇಲ್ಲ. ರಾಹುಲ್ ಗಾಂಧಿ ಅವರು ಆಗಸ್ಟ್ ನಲ್ಲಿ ಬಿಹಾರ, ಮಹಾರಾಷ್ಟ್ರದಲ್ಲಿ ವೋಟರ್ ಅಕ್ರಮಗಳ ಬಗ್ಗೆ ಮಾತನಾಡ್ತಾ ಇದ್ರು. ಈ ವೇಳೆ ಬಿಜೆಪಿಯನ್ನ ಟೀಕಿಸಿದ್ರು. ಕರ್ನಾಟಕದ ಧರ್ಮಸ್ಥಳ ವಿಚಾರ ಅಥವಾ ಸ್ಥಳೀಯ ನಾಯಕರ ಬಗ್ಗೆ ನೇರ ಟೀಕೆ ಮಾಡಿಲ್ಲ. ಅವರು ಕರ್ನಾಟಕಕ್ಕೆ ಬಂದು ಮಹದೇವಪುರದಲ್ಲಿ ವೋಟರ್ ಫ್ರಾಡ್ ಬಗ್ಗೆ ಮಾತನಾಡಿದ್ರು. ಆದ್ರೆ ಪಕ್ಷದ ಒಳಗಿನ ಸಪೋರ್ಟರ್ ಗಳ ಬಗ್ಗೆ ನೇರವಾಗಿ ಹೇಳಿಲ್ಲ. ಅಂತವರಿಗೆ ಈ ರೀತಿಯ ಹೇಳಿಕೆಯನ್ನ ಕೊಡುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಸದನದಲ್ಲಿ ಕರ್ನಾಟಕ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರ ಘರ್ಜನೆ ಸಖತ್ ಸೌಂಡ್ ಮಾಡ್ತಾ ಇದೆ. ಇಷ್ಟು ದಿನ ಕೆಲವರು ಅವರನ್ನ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಟ್ರೋಲ್ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಅವರು ಸಾಮಾನ್ಯವಾಗಿ ಉತ್ತರಗಳಲ್ಲಿ ಗೊತ್ತಿಲ್ಲ ಅಂತ ಬಳಸ್ತಾ ಇದ್ರು. ಆದ್ರೆ ಆಗಸ್ಟ್ 18ರಂದು ಸದನದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಪರಂ ಘರ್ಜಿಸಿದ ಪರಿ ನಿಜಕ್ಕೂ ಪ್ರತಿಪಕ್ಷಗಳಿಗೆ ನಡುಕ ಹುಟ್ಟಿಸಿತ್ತು. ಧರ್ಮಸ್ಥಳ ವಿಚಾರದಲ್ಲಿ ಆರೋಪಗಳು ಸುಳ್ಳು ಎಂದು ಸಾಬೀತಾದರೆ ಕ್ರಮ ಕೈಗೊಳ್ಳುತ್ತೇವೆ. ನಾವು ಅಸಹಾಯಕರಲ್ಲ. ನಾನು ಗೃಹ ಮಂತ್ರಿಯಾಗಿರುವವರೆಗೆ ಈ ಕೇಸ್ ತಪ್ಪು ದಾರಿಗೆ ಬರೋದಕ್ಕೆ ಬಿಡೋದಿಲ್ಲ. ಈ ಕೇಸ್ನಲ್ಲಿ ತಪ್ಪಿತಸ್ಥರು ಯಾರೇ ಆದ್ರೂ ಅವರಿಗೆ ಶಿಕ್ಷೆಯಾಗುತ್ತೆ, ಅವರು ಯಾರೇ ಆಗಿರ್ಲಿ ಅಂತ ಸದನದಲ್ಲಿ ಗುಡುಗಿದ್ರು. ಪರಮೇಶ್ವರ್ ಅವರ ದಿಟ್ಟ ಉತ್ತರದಿಂದ ಸದನದಲ್ಲಿ ಎಲ್ಲರೂ ಗಪ್ ಚುಪ್ ಆಗಿದ್ರು. ಇದು ಅವರನ್ನ ಟೀಕೆ ಮಾಡುವವರಿಗೆ ಉತ್ತರವಾಯಿತು. ಸದನದಲ್ಲಿ ಅವರ ಘರ್ಜನೆ ಕಾಂಗ್ರೆಸ್ಗೆ ಶಕ್ತಿಯನ್ನ ನೀಡಿತ್ತು. ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಕಾಂಗ್ರೆಸ್ ಒಳಗಿನ ಡೈನಾಮಿಕ್ಸ್ ಆಸಕ್ತಿದಾಯಕವಾಗಿದೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯಂತೆ ಪಕ್ಷದಲ್ಲಿ ಲಾಯಲ್ಟಿ ಮುಖ್ಯ. ಧರ್ಮಸ್ಥಳದಂತಹ ಸೂಕ್ಷ್ಮ ವಿಚಾರದಲ್ಲಿ ನಾಯಕರು ಎಚ್ಚರಿಕೆಯಿಂದ ಮಾತನಾಡಬೇಕು. ಪರಮೇಶ್ವರ್ ಅವರ ಘರ್ಜನೆಯಂತೆ ಕಾಂಗ್ರೆಸ್ ದೃಢವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.